ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕ್ಯಾಪ್ಚರ್ ಡೈರಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ಮಾರ್ನಿಂಗ್ ನಾವು ಹೂವಿನ ಗಿಡಕ್ಕೆ ನೀರು ಹಾಕಕ್ಕೆ ಬಂದಾಗ ಪ್ರಾಗ್ಯ ಕೂಡ ಜೊತೆಗೆ ಬಂದಿದ್ಲು. ಇದೇನು ಮಗಳೇ? ಇದೇನು ಗಿಡ ಇದು? ಪುದೀನಾ? ಏನು? ಕೌಂಟ್ ಮಾಡು, ಎಷ್ಟಿದೆ? 1 2 ಎಲ್ಲೋಯ್ತು? ಹಾಂ ಅಷ್ಟೇ. ಇನ್ನೊಂದಿರ್ಬೇಕಲ್ಲ, 4 ಇದೆ. ಇಲ್ಲಿ 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 ಇಲ್ಲೊಂದು ನೋಡು, 4 ಇದೆ. ಎಸ್, 4 ಟೊಮೆಟೋಸ್. ಅದು ಬೇಬಿ ಟೊಮೆಟೊ. ಬಾಯ್ ಮಾಡು, ಪ್ಲಾಂಟ್ಸಿಗೆ ಹೋಗೋಣ. ಬಾಯ್ ಪ್ಲಾಂಟ್ಸ್. ಅದಲ್ಲೇ ಇರಲಿ, ಅಲ್ಲೇ ಇರಲಿ ಮಗಳ. ಅದು ಮನೆ ಒಳಗಡೆ ಇಟ್ಕೊಂಡು ಹೋದ್ರೆ ಸತ್ತೋಗ್ಬಿಡುತ್ತೆ. ಮನೆ ಒಳಗಡೆ ತಗೊಂಬರ್ಬಾರ್ದು. ಮನೆ ಒಳಗಡೆ ಪ್ರಾಗ್ಯ ಮಾತ್ರ ಇರಬೇಕು, ಪ್ಲಾಂಟ್ಸ್ ಹೊರಗಡೆ ಇರಬೇಕು. ಓಕೆನಾ? ಒಳಗಡೆ ಪ್ಲಾಂಟ್ಸ್ ಇಟ್ಕೊಂಡು ಹೋದ್ರೆ ಪ್ಲಾಂಟ್ಸ್ ಸತ್ತೋಗುತ್ತೆ ಮಗಳೇ. ಓಕೆನಾ? ಹಾ, ನೀನ್ ಗುಡ್ ಗರ್ಲ್ ಅಲ್ಲ, ಬಾ. ಅದು ನಾಳೆ ಟೊಮೆಟೊ ಬಿಗ್ ಆಗುತ್ತೆ, ನಾಳೆ ಬಂದು ನೋಡೋಣ ಎಷ್ಟು ದೊಡ್ಡದಾಗಿದೆ ಅಂತ. ಓಕೆನಾ? ಹಾ, ಬಟ್ ಅದ್ರೊಳು ಮಾಡೋಲ್ಲ, ಆಗಲ್ಲ ಅದ್ರಲ್ಲಿ. ಆ ಪಿಂಕ್ ಕಲರ್ ಫ್ಲವರ್ ಬೇಕಂದ್ರೆ ತಗೋ. ಕೊಯ್ಯಿ ಬಿಡ ಮಗಳೇ. ಪಾಪ ಬಾ, ನಾನು ಹೋಗ್ತೀನಿ, ಶಾಪಿಂಗ್ ಹೋಗ್ತೀನಿ ಇವಾಗ. ಬರಲ್ಲ ನೀನು? ಶಾಪಿಂಗ್ ಬರಲ್ವಾ ನೀನು? ಇವಳು ನಾನು ನೀರು ಹಾಕೋದಕ್ಕೆ ಹೋಗೋವಾಗ ಫಸ್ಟಿಗೆ ಬರ್ತಾಳೆ ಹೂವಿನ ಗಿಡದ ಹತ್ರ. ನೆಕ್ಸ್ಟ್ ಮತ್ತೆ ಒಳಗಡೆ ಕರ್ಕೊಂಡು ಬರೋದಕ್ಕೆ ಹಿಂಗೆ ಹೇಳಿದ್ರು ಅವ್ರು ಬರೋದಿಲ್ಲ, ಮತ್ತು ಏನೇನೋ ಸುಳ್ಳು ಹೇಳಿ ಎಲ್ಲ ಕರ್ಕೊಂಬರ್ಬೇಕಾಗುತ್ತೆ. ಸೊ ಇವತ್ತು ಹಂಗೆ ಆಯಿತು. ಆ್ಯಂಡ್ ಒಂದು ಸ್ವಲ್ಪ ಶಾಪಿಂಗ್ ಹೋಗೋದಿತ್ತು. ಹೋಗಿರೋದೇ ಆ್ಯಕ್ಚುಲಿ ಬೇರೆ ವಿಷಯ ತೊಗೊಂಬರೋದಕ್ಕೆ, ಬಟ್ ಅಲ್ಲಿ ನಮಗೆ ಬೇಕಾಗಿರೋದು ಸಿಕ್ಕಿಲ್ಲ. ಅದು ಬಿಟ್ಟು ಇನ್ನೇನೇನೋ ಹಿಡ್ಕೊಂಡು ಬರೋ ಹಂಗಾಯಿತು. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಅಲ್ವಾ, ಕಿಚನೆಲ್ಲ ನಾನು ಅಷ್ಟೊಂದಾಗಿ ಆರ್ಗನೈಸ್ ಮಾಡಿಲ್ಲ, ಎಲ್ಲ ಬಾಕ್ಸ್ಗಳು ಹಳೇದೇ ಇದ್ವು ಅಂತ. ಸೊ ಅದನ್ನೆಲ್ಲ ಇವಾಗ ಚೇಂಜ್ ಮಾಡ್ತಾ ಇದ್ದೀನಿ. ಮೊನ್ನೆ ತೊಗೊಂಬಂದಿರೋ ಬಾಕ್ಸ್ಗಳನ್ನ ವಾಶ್ ಮಾಡಿ ಒಣಗೋದಕ್ಕೆ ಇಟ್ಟಿದ್ದೆ ಅಲ್ವಾ, ಸೊ ಅದು ಇವಾಗ ಕಂಪ್ಲೀಟಾಗಿ ಡ್ರೈ ಆಗಿದೆ. ಸೊ ಇವಾಗ ಆ ಬಾಕ್ಸ್ಗಳಿಗೆಲ್ಲ ರೀಫಿಲ್ ಮಾಡ್ತಾ ಇದ್ದೀನಿ. ಈ ಕ್ಯಾಬಿನೆಟ್ ಬಂದು ಮೇಲ್ಗಡೆ ಇದೆ. ಆ್ಯಕ್ಚುಲಿ ನಾನು ಚೇರ್ ಮೇಲೆ ನಿಂತ್ಕೊಂಡಿದ್ದೀನಿ. ಇದೇನಾಗುತ್ತೆ ಅಂದರೆ ನಾವು ಗ್ರೋಸರಿ ಕೆಲವು ಐಟಮ್ಗಳನ್ನ ಇಲ್ಲಿ ಇಟ್ಕೊಂಡಿರ್ತೀವಲ್ಲ, ಸೊ ಅದು ಓಪನ್ ಮಾಡಿ ತೆಗಿಯೋದೆಲ್ಲ ಆಗಬೇಕಾದ್ರೆ ಅದು ಕೆಲವೊಂದು ಪಾರ್ಟಿಕಲ್ ಬಿದ್ದುಬಿಡುತ್ತೆ. ಸೊ ಅದಲ್ಲೇ ನಿಂತ್ಕೊಂಡ್ಬಿಟ್ಟಿರುತ್ತೆ, ನಮಗದು ಬಾಕ್ಸ್ ಇರೋವಾಗ ಗೊತ್ತಿರೋದಿಲ್ಲ, ತೆಗೆದಾಗಲೇ ಗೊತ್ತಾಗೋದು. ಸೊ ಅದನ್ನೆಲ್ಲ ಫಸ್ಟ್ ಕ್ಲೀನ್ ಮಾಡ್ಕೊಂಡು ನೆಕ್ಸ್ಟ್ ನಾನಿಲ್ಲಿ ಅದನ್ನೆಲ್ಲ ಅರೇಂಜ್ ಮಾಡ್ತಾಯಿದ್ದೀನಿ. ಎಲ್ಲನೂ ಲೈನಾಗಿ ಇಟ್ಕೊಳ್ಳೋದಕ್ಕೆ ಸ್ಪೇಸ್ ಸಾಕಾಗೋದಿಲ್ಲ ಅಂತ ಹೇಳಿ ನಾನು ಒಂದ್ರ ಮೇಲ್ಗಡೆ ಒಂದ್ರ ಥರ ಇಟ್ಕೊಂಡಿದ್ದೀನಿ. ಆ್ಯಂಡ್ ಈ ಥರ ಕ್ಯಾಬಿನೆಟ್ ಬಂದು 2 ಇದೆ, ಆ ಕಡೆ ಸೈಡಲ್ಲೂ ಇದೆ. ಬಟ್ ಅಲ್ಲಿ ನಾನು ಅಷ್ಟೊಂದೇನೋ ಈ ಥರ ಐಟಮ್ಗಳನ್ನ ಇಟ್ಕೊಂಡಿಲ್ಲ. ಇಲ್ಲಿ ಬಂದು ಮಾಮೂಲಿಯಾಗಿ ಯೂಸ್ ಮಾಡೋದು ಬೇಳೆದೇನು ಹುಡಿಗಳನ್ನೆಲ್ಲ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದೇನೆಂದರೆ, ನಾವು ಸಾಲ್ಟ್ ಮತ್ತು ಹುಣಸೆ ಹಣ್ಣು ಅಥವಾ ಹುಳಿನ ನಾವು ಈ ಥರ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿಡಬಾರ್ದು. ಹಾಗಾಗಿ ನಾನಿಲ್ಲಿ ಇವಾಗ ಸೆರಾಮಿಕ್ ಜಾರ್ ಒಳಗಡೆ ಹಾಕಿಡ್ತಾ ಇದ್ದೀನಿ. ನಾನಿಲ್ಲಿ ಇವಾಗ ಪೈನಾಪಲ್ ಗೊಜ್ಜು ಮಾಡ್ಕೋತಾ ಇದ್ದೀನಿ. ಈ ಮದುವೆ ಮನೆಯಲ್ಲೆಲ್ಲ ಇರುತ್ತಲ್ಲ, ಸೇಮ್ ಅದೇ ಥರ. ಅದಕ್ಕೆ ನಾನಿಲ್ಲಿ ಒಂದು 7 ಬ್ಯಾಡಗಿ ಮೆಣಸು, ದೆನ್ ಒಂದು ಸ್ಪೂನಷ್ಟು ಕೊತ್ತಂಬರಿ, 1/2 ಸ್ಪೂನಷ್ಟು ಜೀರಿಗೆ, ಇದನ್ನಿಷ್ಟು ಫ್ರೈ ಮಾಡಿ ಅದನ್ನ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಒಗ್ಗರಣೆಗೆ ಇಡ್ತಾ ಇದ್ದೀನಿ. ಎಣ್ಣೆಗೆ ಸ್ವಲ್ಪ ಸಾಸಿವೆ, ದೆನ್ ಉದ್ದಿನ ಬೇಳೆ ಹಾಕ್ಕೊಂಡಿದ್ದೀನಿ, ದೆನ್ ಕರಿಬೇವು, ದೆನ್ ಒಂದು ಸ್ವಲ್ಪ ಈ ಒಣಗಿದ ಮೆಣಸು ಇರುತ್ತಲ್ವ, ಸೊ ಅದನ್ನು ಸೇರಿಸ್ಕೊಂಡು ಒಗ್ಗರಣೆ ಹಾಕ್ಕೊಂಡೆ. ನೆಕ್ಸ್ಟ್ ಕಟ್ ಮಾಡಿ ಇಟ್ಕೊಂಡಿರೋ ಪೈನಾಪಲ್ನ ಇಲ್ಲಿ ಸೇರಿಸ್ಕೋತಾ ಇದ್ದೀನಿ. ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಹಾಗೆ ಬಿಸಿ ಆಗೋದಕ್ಕೆ ಬಿಡ್ತೀನಿ. ಅದೊಂದು ಸ್ವಲ್ಪ ಬಿಸಿ ಆದ ನಂತರ ಅದಕ್ಕೆ ಸಾಲ್ಟ್ ಸೇರಿಸ್ಕೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ದೆನ್ ಅದಕ್ಕೆ ನಾನು ಇವಾಗ ನೀರನ್ನ ಸೇರಿಸ್ಕೊಂಡು ಅದನ್ನ ಚೆನ್ನಾಗಿ ಲಿಡ್ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡ್ತೀನಿ.
ದೆನ್ ಅದು ಚೆನ್ನಾಗಿ ಬೆಂದ ನಂತರ ಅದಕ್ಕೆ ನಾನು ಇಲ್ಲಿ ಬೆಲ್ಲ ಸೇರಿಸ್ಕೊಂಡಿದ್ದೀನಿ. ನಾನು ಒಂದು 2 ಪೀಸಷ್ಟು ಸೇರಿಸ್ಕೊಂಡಿದ್ದೀನಿ. ಅದನ್ನ ಸೇರಿಸ್ಕೊಂಡು ದೆನ್ ಎಗೇನ್ ಬೆಲ್ಲದಲ್ಲಿ ಅದನ್ನ ಒಂದು 3 to 4 ಮಿನಿಟ್ಸ್ ಹಿಂಗೆ ಬೇಯೋದಕ್ಕೆ ಬಿಡಬೇಕು. ಅದು ಬೆಂದ ನಂತರ ನೆಕ್ಸ್ಟ್ ನಾನಿಲ್ಲಿ ಇವಾಗ ಆವಾಗಲೇ ರುಬ್ಬಿಟ್ಕೊಂಡಿರೋ ಮಸಾಲೆ ಇದೆ ಅಲ್ವಾ, ಅದನ್ನ ಸೇರಿಸ್ಕೊತಾ ಇದ್ದೀನಿ. ಮಸಾಲಾನ ಸೇರಿಸ್ಕೊಂಡು ನೆಕ್ಸ್ಟ್ ಆವಾಗಲೇ ರುಬ್ಬಿಟ್ಕೊಂಡಿರೋ ಮಿಕ್ಸಿ ಜಾರ್ ಇದೆಯಲ್ಲ, ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಆ ನೀರನ್ನ ಕೂಡ ಇದಕ್ಕೆ ನಾನು ಸೇರಿಸ್ಕೊತಾ ಇದ್ದೀನಿ. ಆ್ಯಂಡ್ ನೀರು ನಾನಿಲ್ಲಿ ತುಂಬ ಹಾಕೋತಾ ಇಲ್ಲ, ಬಿಕಾಸ್ ಅದು ಗೊಜ್ಜು ಫಾರ್ಮಲ್ಲಿ ಬೇಕು ಅನ್ನೋದಕ್ಕೋಸ್ಕರ. ಆ್ಯಂಡ್ ನಿಮಗೆ ಸಾಲ್ಟ್ ಏನಾದರೂ ಬೇಕು ಅಂತ ಅನಿಸಿದರೆ ಈ ಸ್ಟೇಜಲ್ಲೇ ಆ್ಯಡ್ ಮಾಡ್ಕೋಬಹುದು. ಆ್ಯಂಡ್ ಮಸಾಲೆ ಸಾಲ್ಟ್ ಎಲ್ಲ ಸೇರಿಸ್ಕೊಂಡು ಆದ ನಂತರ ಆಲ್ಮೋಸ್ಟ್ 4 to 5 ಮಿನಿಟ್ಸ್ ಅದನ್ನ ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಬಿಡಬೇಕು. 4 to 5 ಮಿನಿಟ್ಸ್ ಬಾಯ್ಲ್ ಆದ ನಂತರ ಇದು ತಿಕ್ಕಾಗುತ್ತೆ ಆ್ಯಂಡ್ ತುಂಬಾ ಚೆನ್ನಾಗಿರುತ್ತೆ. ದೋಸೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ದೋಸೆ ಅಥವಾ ರೈಸ್ ಜೊತೆ ಕೂಡ ತಿನ್ಬೋದು. ಆ್ಯಂಡ್ ನೈಟ್ ಬಂದು ನಾನು ಬಾಳೆ ಎಲೆ ಹಿಟ್ಟು ಮಾಡಿದ್ದೆ. ಅದು ಈ ಥರ ಬಾಯ್ಲ್ಡ್ ರೈಸ್ ಮತ್ತು ವೈಟ್ ರೈಸ್ನ ರುಬ್ಕೊಂಡು ಅದನ್ನು ಈ ಥರ ರೊಟ್ಟಿ ಬಳಿಯೋ ಥರ ಬಳಿಯೋದು. ಇದು ಆಲ್ರೆಡಿ ಚಾನಲಲ್ಲಿ ಪೇರಳೆ ಎಲೆ ಅಂತ ಒಂದು ರೆಸಿಪಿ ಇದೆ. ಸೇಮ್ ಅದೇ ಥರನೇ ಇದನ್ನು ಕೂಡ ಮಾಡೋದು. ನಾನಿಲ್ಲಿ ರೆಸಿಪಿ ಏನು ತೋರಿಸ್ತಾ ಇಲ್ಲ. ಇದು ತಿಂದರೆ ತುಂಬ ಒಳ್ಳೆಯದು ಅಂತಾರೆ, ಬಾಡಿಗೆ ತಂಪು ಅಂತಾರೆ. ಆ್ಯಂಡ್ ಇದು ಫಿಶ್ ಕರಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಆ ಬಾಳೆಎಲೆ ಫ್ಲೇವರ್ ಹಾಗೆ ಇರುತ್ತೆ ಅದರಲ್ಲಿ. ಸೊ ಹಾಗಾಗಿ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸಿ ಯು ಸೂನ್ ವಿತ್ ಅನದರ್ ವಿಡಿಯೋ. ಬಾಯ್.